ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಪಾಲಿಟಿಕ್ಸ್. ಶಾಸಕರನ್ನ ಬ್ರೇಕ್ಫಾಸ್ಟ್ಗೆ ಕರೀತಾರ ಡಿಸಿಎಂ. ಮುಂದೆ ನಮ್ಮನ್ನು ಡಿಕೆಶಿ ಅವರು ಕರೆಯುತ್ತೇನೆ ಅಂದಿದ್ದಾರೆ. ಡಿಕೆಶಿ ಭೇಟಿ ಬಳಿಕ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದೊಂದಾಯಿತು. ಎಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗ್ತಾ ಇದೆ. ಶಾಸಕರನ್ನ ಬ್ರೇಕ್ಫಾಸ್ಟ್ಗೆ ಕರೀತಾರ ಹಾಗಿದ್ರೆ ಡಿಸಿಎಂ ಮುಂದೆ ನಮ್ಮನ್ನು ಕೂಡ ಡಿಕೆಶಿ ಅವರು ಕರೀತೇನೆ ಅಂತ ಹೇಳಿ ಅಂದಿದ್ದಾರೆ ಅಂತ. ಡಿಕೆಶಿ ಅವರ ಭೇಟಿಯ ಬಳಿಕವಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಯಾವಾಗ ಸಿಎಂ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನಿಸುತ್ತೆ. ಏನೇ ತೀರ್ಮಾನ ಆಗಬೇಕಾದ್ರೆ ಸಿಎಂ ಅನುಮತಿ ಬೇಕಾಗುತ್ತೆ. ಸಿಎಂ ಒಪ್ಪಿದ್ರೆ ಅಂದುಕೊಂಡಿದ್ದು ನಡೆಯುತ್ತೆ ಅಂತ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಸಿಎಂ ಪರ್ಮಿಷನ್ ನಾವು ಹೇಳಕ್ಕಾಗಲ್ಲ, ಸಿದ್ದರಾಮಯ್ಯನೇ ಹೇಳ್ಬೇಕು. ಬೇರೆ ಇನ್ಯಾರು ಹೇಳಕ್ಕಾಗಲ್ಲ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನೇ ಹೇಳ್ಬೇಕು ಅದನ್ನ. ಅಂದ್ರೆ ಡಿಸಿಎಂ ಯಾವಾಗ ಸಿಎಂ ಆಗ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಆಗೋಗ್ಬಿಡುತ್ತೆ. ಹೌದು, ಇನ್ಯಾರು ತೀರ್ಮಾನ ಮಾಡೋದು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಬೇಕು. ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್, ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಬೇಕು ಡಿಸಿಎಂ ಯಾವಾಗ ಸಿಎಂ ಆಗಬೇಕು ಅಂತ. ಬಿಟ್ಕೊಡೋ ವಿಚಾರನ ಸರ್, ಏನು ವಿಚಾರ ಆದ್ರೂ ಆಗಲಿ ತೀರ್ಮಾನ ಮಾಡೋದು ಯಾರು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಬೇಕು. ಸಿಎಂ ಕೊಟ್ಟ ಮಾತಿನಂತೆ ನಡೀಬೇಕು ಅಂತೀರಾ ಸರ್? ಅದನ್ನ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದವ್ರನ್ನ ಕೇಳಬೇಕಾಯ್ತು, ನಾನು ಕೇಳಿದ್ರೆ ನೀವು? ಸಿಎಂ ಅಂತಿಮ ತೀರ್ಮಾನದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಕೊಟ್ಟ ಮಾತಿನಂತೆ ನಡೀಲಿ ಅಂತನಾ? ಏನಾದರೂ ತೀರ್ಮಾನ ಆಗಬೇಕಾದ್ರೆ ವಿತ್ ಪರ್ಮಿಷನ್ ಆಫ್ ದಿ ಸಿಎಂ ಆಗಬೇಕಲ್ವಾ? ಹೈಕಮಾಂಡ್ ಅಂಡ್ ಸಿಎಂ ಪರ್ಮಿಷನ್ ಏನಾದ್ರು ನಡಿಬೇಕು ಅಂದ್ರೆ ಹಂಗೆ ಅವರು ಒಪ್ಕೊಂಡ್ರೆ ನಡೀತದೆ.